ಹೋಮ್ ಮೇಡ್ ಫೇಸ್ ಪ್ಯಾಕನ್ನು ಹಚ್ಕೊಂಡಾಗ ಒಂದು ಐಡಿಯಾ ಬಂತು. ಕವಿತೆ ಬರೀಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಕವಿತೆ ಬರೆಯುವಂಥ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಮಜ್ಜಿಗೆ ಮೆಣಸಿನ್ಕಾಯಿ ಇದೆ, ಅದನ್ನು ನೋಡಿದ್ರೆ ತಿನ್ನಬೇಕಂತ ಅನಿಸುತ್ತೆ. ಫೇಸ್ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ನಾನು ಹೇಳ್ತೀನಿ. ಇದು ನಾನು ಹಚ್ಕೊಂಡಿರೋಂಥ ಫೇಸ್ ಪ್ಯಾಕ್ ಬಂದು ಹೆಸರು ಕಾಳು ಮತ್ತು ಅರಿಶಿನ ಕೊನೆ ಎರಡನ್ನೂ ಕೂಡ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದು ಪೌಡರಿಗೆ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಫೇಸಿಗೆ ಹಚ್ಕೊತೀನಿ. ವಿಡಿಯೋ ನಾಟ್ ಓನ್ಲಿ ಮೈ ಫೇಸ್ ಪ್ಯಾಕ್, ಏನಾದರೂ ಒಂದು ಕವಿತೆ ಬರೀಬೇಕು ಅಂತ ಅನ್ನಿಸ್ತು, ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಟಾಪಿಕ್ ಹುಡುಕ್ತಾಯಿದ್ದೀನಿ, ಏನಾದರೂ ಬರಿಬೇಕು ಅಂತ ಅನ್ನಿಸ್ತಾಯಿದೆ. ಟಾಪಿಕ್ ಹುಡುಕ್ತಾಯಿದ್ದೀನಿ. ಚೂರು ಒಣಗಬೇಕು. ಆ್ಯಂಡ್ ನನ್ನ ಹಿಂದೆ ಇದೆ ಗುಲಾಬಿ. ನನ್ನ ಇನ್ಸ್ಪಿರೇಷನ್ ಸಿಕ್ತು ಗುಲಾಬಿ. ವೈ ನಾಟ್ ಗುಲಾಬಿ ಬಗ್ಗೆನೇ ಕವಿನ ಬರಿಬೋದಲ್ವಾ? ಗುಲಾಬಿ ಓಕೆ, ವೈ ನಾಟ್. ಮಜ್ಜಿಗೆ ಮೆಣಸಿನಕಾಯಿ, ಖಾರನೇ ಇಲ್ಲ. ಫೇಸ್ ವಾಶ್ ಮಾಡಿಬಿಟ್ಟು ಕವಿತೆ ಬರೆಯೋದಕ್ಕೆ ಶುರು ಮಾಡೋಣ. ಓಕೆ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬನ್ನಿ ಈಗ ಬರೆಯೋಣ. ಓಕೆ, ನನ್ನ ಇನ್ಸ್ಪಿರೇಷನ್ ಇಲ್ಲೇ ಇದೆ, ನಾನಲ್ಲ ಇದು. ಗುಲಾಬಿ ಅಂದರೆ ತುಂಬ ಜನ ಇಷ್ಟಪಡ್ತಾರೆ. ಎಲ್ಲರೂ ಇಷ್ಟಪಡ್ತಾರೆ. ಗುಲಾಬಿಯ ಸೌಂದರ್ಯದ ವರ್ಣನೆಯ ಜೊತೆಗೆ ಹೆಣ್ಣಿನ ಪಾತ್ರವನ್ನು ಅದರೊಳಗೆ ಸೇರಿಸಬೇಕು ಅಂತ ಯೋಚಿಸಿ ಕೊನೆಗೂ ಒಂದು ಹಂತಕ್ಕೆ ಬರೀ ಗುಲಾಬಿಯಲ್ಲ ಅಥವಾ ಗುಲಾಬಿಯ ಬಯಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕವಿತೆಯನ್ನು ಪೂರ್ಣಗೊಳಿಸಿದೆ. ಕವನ ಎಲ್ಲ ಬರೆದಿದ್ದಾಯಿತು. ಈಗ ಕವನ ವಾಚನ ಮಾಡ್ತೀನಿ. ಕವನ ಯಾವ ರೀತಿ ಬಂತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ, ಆಯಿತಾ? ಸೊ ಈಗ ಕವನ ಶುರು ಮಾಡೋಣ. ಗುಲಾಬಿಯ ಬಯಕೆ. ನಭವನ್ನ ತಲುಪಲು ನಗುತ್ತಿರುವೆ, ಕಿರಣಗಳ ಬೆಳಕಿಗೆ ಹೆಜ್ಜೆ, ನಾಜೂಕು ಒಲವಿನೊಳಗೆ ಕೊಂಚ ಅರಳಿರುವೆ, ಕೆಂಪು ಬಣ್ಣ ಹೊದ್ದು ಹೆಣ್ಣಾಗಿರುವೆ. ಮುಳ್ಳಿನ ಭಯವಿರಲಿ ಬರೀ ಅಂದಗಾತಿ ಎನ್ನುವ ಕಣ್ಣುಗಳಿಗೆ, ಕೆಂಪು ಧವಳಗಳ ಜೊತೆ ಸತಿ ಪಾರ್ವತಿ ಕಾಳಿಯರ ಗುಣವನ್ನ ಹೊತ್ತು ನಾ ಅರಳಿರುವೆ, ಕೋಮಲೆಯ ಮುಡಿಗೇರಿ ಅವಳಲ್ಲಿ ನಾವೊಬ್ಬಳಾಗಿ ನಾನೇ ಅವಳಾಗಲು ಬಯಸಿರುವೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಕವನ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬಾಯ್.